ಕೇರಳದ ವಯನಾಡ್ನಲ್ಲಿ ಈ ಘಟನೆ ಆಗಿದೆ. ಅದರ ಜೊತೆಗೆ ಶಿರಾಡಿ ಘಾಟ್ನಲ್ಲೂ ಕೂಡ ಹಲವು ಕಡೆಗಳಲ್ಲಿ ಭೂಕುಸಿತ ಆಗಿದೆ. ಮುಖ್ಯಮಂತ್ರಿಗಳಿಗೆ ಸ್ವತಃ ಶಿರಾಡಿ ಘಾಟ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸಕಲೇಶಪುರದಲ್ಲಿ, ಹಾಸನದಲ್ಲಿ ಇದ್ರು. ದೊಡ್ಡ ತಪ್ಪಲು ಬಳಿಯ ಭೂಕುಸಿತ ಪ್ರದೇಶದಲ್ಲಿ ಈಗ ಮುಖ್ಯಮಂತ್ರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಿಎಂಗೆ ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ಸೇರಿ ಹಲವರು ಸಾಥನ್ನ ನೀಡಿದ್ದಾರೆ. ಇದು ಶಿರಾಡಿ ಘಾಟ್ನಲ್ಲಿ ಮುಖ್ಯಮಂತ್ರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದು ಸಿಎಂಗೆ ಜಿಲ್ಲಾ ಉಸ್ತುವಾರಿ ರಾಜಣ್ಣ ಅವರು ಕೂಡ ಅಲ್ಲಿ ಸಾಥ್ ಕೊಟ್ಟಿದ್ದಾರೆ, ವೀಕ್ಷಣೆಯನ್ನ ಮಾಡಿದ್ದಾರೆ. ಸಕಲೇಶಪುರದ ಶಿರಾಡಿ ಘಾಟ್ಗೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ. ಕಾರಣ ಅಲ್ಲಿ ಪದೇ ಪದೇ ಭೂಕುಸಿತ ಆಗ್ತಾ ಇದೆ. ರಸ್ತೆ ಎಲ್ಲ ಸಂಪರ್ಕ ಕಡಿತಗೊಳ್ತಾ ಇದೆ. ಅದನ್ನು ತೆರವು ಮಾಡುವಂಥ ಕೆಲಸ ಆಗ್ತಾ ಇದೆ. ಅಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದೆಲ್ಲ ಕೇಳಿ ಬರ್ತಾ ಇತ್ತು. ಹಾಗಾಗಿ ಈಗ ಸ್ವತಃ ಮುಖ್ಯಮಂತ್ರಿಗಳಿಗೆ ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಸಕಲೇಶಪುರದ ಶಿರಾಡಿ ಘಾಟ್ ನೀವು ಮೊನ್ನೆ ಕೂಡ ನೋಡಿದ್ರಿ. ಆ ಶಿರಾಡಿ ಘಾಟ್ನಲ್ಲಿ ಮಣ್ಣು ಕುಸಿದು ಜಖಮ್ ಆಗಿಬಿಟ್ಟಿದ್ದು, ವಾಹನಗಳೆಲ್ಲ ಇನ್ನೂ ಕೂಡ ಸಿಕ್ಕಾಕೊಂಡಿತ್ತು. ಅದನ್ನು ತೆರವು ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಅದರ ಹೇಗಿದೆ, ಏನಾಗಿದೆ ಅನ್ನೋದನ್ನು ಸ್ವತಃ ಮುಖ್ಯಮಂತ್ರಿಗಳೀಗ ಪರಿಶೀಲನೆಯನ್ನು ಮಾಡೋಕ್ಕೆ ಸ್ಥಳಕ್ಕೆ ಹೋಗಿದ್ದಾರೆ. ಸಕಲೇಶಪುರದ ದೊಡ್ಡ ತಪ್ಪಲು ಬಳಿಯ ಭೂಕುಸಿತ ಪ್ರದೇಶದಲ್ಲಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಟ್ಯಾಂಕರು, ಕಾರು ಇವೆಲ್ಲವೂ ಕೂಡ ಮಣ್ಣಿನಡಿ ಸಿಕ್ಕಾಕೊಂಡಿದ್ವು. ಅವುಗಳನ್ನು ಇನ್ನೂ ಕೂಡ ತೆರವು ಕಾರ್ಯಾಚರಣೆ ಪೂರ್ಣಗೊಂಡಿರಲಿಲ್ಲ. ಅದನ್ನು ತೆರವು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನುವಂಥದ್ದು ಪದೇ ಬರ್ತಾ ಇತ್ತಲ್ಲ ಸುದ್ದಿ. ಅದ ನಿಟ್ಟಿನಲ್ಲಿ ಈಗ ಸ್ವತಃ ಮುಖ್ಯಮಂತ್ರಿಗಳೇ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ಹೋಗಿ ಏನಾಗಿದೆ ಅನ್ನುವಂಥದ್ದನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ಉಸ್ತುವಾರಿ ಸಚಿವರಾದಂಥ KN ರಾಜಣ್ಣ ಇದ್ದಾರೆ. ಇನ್ನೊಂದು ಕಡೆಗೆ ಸತ್ಯಭಾಮ ಅವರು, ಹಾಸನದ ಜಿಲ್ಲಾಧಿಕಾರಿ. ಹಿಂದೆ ಆದಂಥ ಬೆಳವಣಿಗೆಗಳಲ್ಲಿ ಸಿಕ್ಕಾಪಟ್ಟೆ ಆ ಹೆಸರು ಕೇಳಿತ್ತು ನಿಮಗೆ, ಮೇಡಮ್ ಹೆಸರು. ಸತ್ಯಭಾಮ ಅವರು ಈಗ ಎಲ್ಲವನ್ನ ವಿವರಿಸ್ತಾ ಇದ್ದಾರೆ. ಏನಾಗಿದೆ, ಯಾಕೆ ಅವೈಜ್ಞಾನಿಕವಾಗಿರುವಂಥ ಕಾಮಗಾರಿಯಿಂದ ಹಿಂಗಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇವುಗಳನ್ನೆಲ್ಲ ಕೇಳ್ತಾ ಇದ್ದಾರೆ. ಇನ್ನು CS ಕೂಡ ಅಲ್ಲೇ ಇದ್ದಾರೆ.